ಎಲ್ಲ ಅನಿಮೆ ಫ್ಯಾನ್ಸ್‌ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಅನಿಮೆ ರಿವ್ಯೂಸ್‌ಗೆ. ನಾನಿವತ್ತು ಸೋಲೋ ಲೆವೆಲಿಂಗ್ ಸೀಸನ್ 2 ಬಗ್ಗೆ ಮಾತಾಡೋಕೆ ಹೋಗ್ತಿದ್ದೀನಿ. ಈ ಸೀಸನ್ 2 ಸೀಸನ್ 1 ಗಿಂತ ಬೆಟರಾ? ಒಂದು ರೀತಿಲಿ ಬೆಟರ್ ಮತ್ತೆ ಒಂದು ರೀತಿಲಿ ಅಲ್ಲ. ಹೇಗಂತ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಯಾವ ರೀತಿ ಬೆಟರ್ ಇಲ್ಲ ಅಂತ ಫಸ್ಟ್ ಹೇಳ್ತೀನಿ. ಅರೆ ನೀವು ಸೀಸನ್ 1 ಅಲ್ಲಿ ನೋಡಿರ್ಬೋದು ನಮ್ಮ ಸಂಜಿನ್ ವೂ ಮತ್ತೆ ಬಿಫೋರ್ ಆಫ್ಟರ್ ಇಮೇಜಸ್ ನೋಡಿ. ಆದರೆ ಸೀಸನ್ 1 ಅಲ್ಲಿ ಆಗಿದ್ದ ಸೀಸನ್ 2 ಅಲ್ಲಿ ಕಂಪ್ಲೀಟ್ ಡಿಫರೆಂಟ್ ಹ್ಯೂಮನ್ ಆಗಿದೆ. ಅಂದರೆ ಡಿಫರೆಂಟ್ ಪರ್ಸನ್. ಅರೆ ಇವನ್ ಅವನ ಐ ಶೇಪ್ ಕೂಡ ಚೇಂಜ್ ಆಗ್ಬಿಟ್ಟಿದೆ. ಎಲ್ಲ ಕಂಪ್ಲೀಟ್ಲಿ ಡಿಫರೆಂಟ್ ಪರ್ಸನ್. ನೀವು ಯಾವುದೇ ನಾನ್ ಅನಿಮೆ ವಾಚರಿಗೆ ಹೋಗ್ಬಿಟ್ಟು ಕೇಳಿ ಇವರಿಬ್ರು ಒಂದೇ ವ್ಯಕ್ತಿನ ಅಂತ ಕೇಳಿದ್ರೆ ಅವರು ಖಂಡಿತವಾಗಿ ಇಲ್ಲ ಅಂತಾರೆ. ಟು ಚೇಂಜಸ್ ಆಗಿದ್ದಾನೆ. ಸೀಸನ್ 1 ಅಲ್ಲಿ ಅಡ್ವಾಂಟೇಜ್ ಇದ್ದಿದ್ದು ಅವನ ಇಮೋಷನ್ಸ್. ಅವನಿಗೆ ಎಲ್ಲರನ್ನೂ ಸೇವ್ ಮಾಡಬೇಕಾಗಿತ್ತು. ಅವರ ತಾಯಿನ ಅವ್ರು ರಕ್ಷಣೆ ಮಾಡಬೇಕಾಗಿತ್ತು. ಅವ್ರ ತಂಗಿನ ಒಳ್ಳೆ ಕಾಲೇಜಲ್ಲಿ ಫೀಸ್ ಕಟ್ಬಿಟ್ಟು ಓದಿಸ್ಬೇಕಾಗಿತ್ತು. ಮನಿ ನೀಡಿತ್ತು. ಆ ಇಮೋಷನ್ ಎಲ್ಲ ಸೀಸನ್ 2 ಅಲ್ಲಿ ಸ್ವಲ್ಪ ಕಳ್ಕೊಂಡಿದ್ದಾನೆ ಅವನು. ಅದೊಂದು ಕೆಲವೊಂದು ವಿಚಾರದಿಂದ ಸೀಸನ್ 1 ಒಂದು ಸ್ವಲ್ಪ ಹಿಂದೆ ಉಳಿಯುತ್ತೆ. ಆದರೆ ಅದು ಸೀಸನ್ 2 ಅಲ್ಲಿ ಏನು ಅಡ್ವಾಂಟೇಜಸ್ ಇದೆ ಅಂದರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಸ್ವಲ್ಪ ಬ್ರೈನ್ ಉಪಯೋಗಿಸ್ತಿದ್ದಾನೆ. ಅಂದರೆ ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡ್ತಿದ್ದಾನೆ. ಈ ಕೆಲಸ ಮಾಡಿದ್ರೆ ನಂಗೆ ಏನಾಗ್ಬೋದು, ನನ್ನ ಪವರ್ ಇಲ್ಲಿ ತೋರಿಸಿದ್ರೆ ಏನಾಗ್ಬೋದು, ಇಲ್ಲಿ ಎಲ್ಲಿ ಅವನ ಪವರ್ ತೋರಿಸ್ಬೇಕು, ಯಾವ ರೀತಿ ತೋರಿಸ್ಬೇಕು, ಮತ್ತು ಎಲ್ಲೆಲ್ಲ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳ್ತಿದ್ದಾನೆ. ಮುಂಚೆ ಆಗಿದ್ರೆ ಅವನು ಏನು ಕೇರ್ ಮಾಡ್ದಲೆ ಸೀದಾ ಹೋಗ್ಬಿಟ್ಟು ಡಂಜನ್ಗೆ ಹೋಗಿ ಫೈಟ್ ಮಾಡ್ತಿದ್ದ. ಈಗ ಅವನು ಎಲ್ಲ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳ್ತಿದ್ದಾನೆ. ನನ್ನ ಪ್ರಕಾರ ಹೇಳೋದಾದ್ರೆ ಸೀಸನ್ 2 ಸೀಸನ್ 1 ಚೆನ್ನಾಗಿದೆ. ಅಂದರೆ ಸೀಸನ್ 2 ಅಲ್ಲಿ ಆ್ಯನಿಮೇಷನ್ ಸೇಮ್ ಇರ್ಬೋದು, ಆದರೆ ನಮ್ಮ ಮೇನ್ ಕ್ಯಾರೆಕ್ಟರ್ ನಾನು ತುಂಬ ತೋರಿಸಿದೆ. ಅಂದರೆ ಅವ್ನು ಯಾವ ಥರ ಟೇಕ್ ತೊಗೊಳ್ತಾನೆ, ಯಾವ ಥರ ಡಿಸಿಷನ್ ಮಾಡ್ತಾನೆ, ಅವನು ಯಾರ ಜೊತೆ ಅವನು ರಿವೀಲ್ ಮಾಡ್ತಾನೆ ಅವನ ಪವರ್ಸ್ನ, ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಐಗ್ರೀಸ್ನು ಒಳ್ಳೆ ಕ್ಯಾರೆಕ್ಟರ್ ಆಗಿ ತೋರಿಸಿದ್ದಾರೆ. ಅವನಿಗೆ ನಾವು ಸೀಸನ್ 1 ಎಂಡಲ್ಲಿ ನೋಡಿದ್ವಿ, ನಮ್ಮ ಮೇನ್ ಕ್ಯಾರೆಕ್ಟ್ರಿಗೆ ಅರೈಸ್ ಮಾಡೋ ಎಬಿಲಿಟಿ ಸಿಕ್ಕಿದೆ. ಅವನು ಸೀಸನ್ 2 ಅಲ್ಲಿ ತುಂಬಾ ಯೂಸ್ ಮಾಡ್ತಾನೆ ಆ ಎಬಿಲಿಟಿನ. ಯಾವ ಥರ ಯೂಸ್ ಮಾಡ್ತಾನೆ, ಹೆಂಗೆ ಯೂಸ್ ಮಾಡ್ತಾನೆ ನೀವು ಆ್ಯನಿಮೇಲ್ ನೋಡಿ. ಸೀಸನ್ 2 ಸ್ಟೋರಿ ಬಗ್ಗೆ ಮಾತಾಡಿದ್ರೆ ಸೀಸನ್ 2 ತುಂಬ ಇಂಪ್ರೂವ್ ಆಗ್ಬಿಟ್ಟಿದೆ ಸ್ಟೋರಿ. ಅಂದರೆ ತುಂಬ ಪ್ರೋಗ್ರೆಸ್ ಆಗಿದೆ. ನಮ್ಮ ಮೇನ್ ಕ್ಯಾರೆಕ್ಟರ್ ಅವನು ಪವರ್ಸ್ ಕೂಡ ತೋರಿಸಿದ್ದಾನೆ ಸುಮಾರು ಜನಕ್ಕೆ. ಮತ್ತು ಮೇನ್ ಕ್ಯಾರೆಕ್ಟರ್ ಫಾದರ್, ಒಂದು ಸಣ್ಣ ಸ್ಪಾಯ್ಲರ್ ಹೇಳ್ತೀನಿ, ಮೇನ್ ಕ್ಯಾರೆಕ್ಟರ್ ಫಾದರ್ ಕೂಡ ರಿವೀಲ್ ಆಯ್ತಾರೆ. ಅವ್ರು ಎಲ್ಲಿದ್ದಾರೆ, ನಮ್ಮ ಮೇನ್ ಕ್ಯಾರೆಕ್ಟರ್ ಯಾವ ಥರ ಮೀಟ್ ಆಯ್ತಾರೆ, ಮೀಟ್ ಆಗಿಲ್ಲ, ಸೀಸನ್ 3 ಅಲ್ಲಿ ಮೀಟ್ ಆಗ್ಬೋದು. ಅದನ್ನೆಲ್ಲ ನೀವು ಸೀಸನ್ 2 ಅಲ್ಲಿ ನೋಡ್ಬೋದು. ಸೀಸನ್ 2 ಅಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ತುಂಬಾ ಕ್ವೆಸ್ಟಿಗೆ ಹೋಗ್ತಾನೆ, ತುಂಬ ಸೈಡ್ ಕ್ವೆಸ್ಟ್ ಮಾಡ್ತಾನೆ. ಅಂದರೆ ನೀವು ಆ್ಯನಿಮೇಲ್ ನೋಡ್ಬೋದು ಯಾವ ಥರ ಅವನು ಹೊಸ ಡಂಜನ್ಗೆ ಹೋಗ್ತಾನೆ, ಅವನ ಪವರ್ಸ್ ಯಾವ ಥರ ಯೂಸ್ ಮಾಡ್ತಿದ್ದಾನೆ. ಮತ್ತು ನೀವು ಸೀಸನ್ 2 ಎಂಡಲ್ಲಿ ನೋಡ್ಬೋದು ನಮ್ಮ ಮೇನ್ ಕ್ಯಾರೆಕ್ಟರ್ ಅವನ ಪವರ್ ಎಲ್ಲರಿಗೂ ತೋರಿಸ್ತಾನೆ. ಅವನು ಸೀಸನ್ 2 ಎಂಡಿಂಗ್ ಮಾತ್ರ ತುಂಬ ಹೈಪ್ ಮಾಡಿದ್ದಾರೆ. ಆ್ಯನಿಮೆಯಲ್ಲಿ ಕೂಡ ಫೈಟ್ ಸೀನ್ ಆಗಿರ್ಬೋದು, ಬೆರು ಜೊತೆ ಫೈಟ್ ಆಗಿರ್ಬೋದು, ಇದನ್ನೆಲ್ಲ ನೀವು ಈ ಸೀಸನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯನಿಮೇಷನ್ ಏನು ಡಿಕ್ರೀಸ್ ಆಗಿರೋ ಕ್ವಾಲಿಟಿ ಸೇಮ್ ಇದೆ. ಇಂಪ್ರೂವ್ನೂ ಏನು ಅಷ್ಟೇನಾಗಿಲ್ಲ. ನಿಮಗೆ ನೋಟಿಸು ಆಗಲ್ಲ ಇಂಪ್ರೂವ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ. ಸೇಮ್ ಇದೆ, ನೀವು ಕಂಟಿನ್ಯೂಸ್ ಆಗಿ ನೋಡ್ಬೋದು.